ರಾಜ್ಯ ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದುಗದ್ದಲ ಮಾಡ್ತಾ ಇರುವ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಗುರುರಾಯರ ಮೊರೆ ಹೋಗಿದ್ದಾರೆ. ನವೆಂಬರ್ ಕ್ರಾಂತಿ ಸಾಕಷ್ಟು ಗದ್ದಲವನ್ನು ಉಂಟು ಮಾಡ್ತಾ ಇದೆ. ಈ ನಡುವೆ ಸಿಎಂ ಆಗುವ ಇಂಗಿತವನ್ನು ಆಗಾಗ ವ್ಯಕ್ತಪಡಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಮಂತ್ರಾಲಯದ ಗುರುರಾಯರ ಮೊರೆ ಹೋಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ನಿನ್ನೆ ರಾತ್ರಿಯೇ ಮಂತ್ರಾಲಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗೆ ಡಿಸಿಎಂ ಡಿಕೆಶಿ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡ್ತಾರೆ. ಬಿಚ್ಚಾಲಿ ಗ್ರಾಮ ದೇವತೆ ಮಂಚಾಲಮ್ಮಗೂ ಇವತ್ತು ವಿಶೇಷ ಪೂಜೆಯನ್ನು ಮಾಡ್ತಾರೆ. ಬೆಳಿಗ್ಗೆ 11ಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಭೇಟಿಯನ್ನು ಕೊಡ್ತಾರೆ. ಇನ್ನೊಂದು ಕಡೆ ಪದೇ ಪದೇ ಹೇಳ್ತಾ ಇದ್ರು ಪ್ರಯತ್ನ ವಿಫಲವಾಗ್ಬೋದು, ಆದರೆ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಈ ಹಿಂದೆ ಈ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ಅದಾದಮೇಲೆ ಮೊನ್ನೆ ಹಾಸನಾಂಬ ದೇಗುಲಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಖಡ್ಗಮಾಲ ಸ್ತೋತ್ರವನ್ನು ಪಠಣೆಯನ್ನು ಮಾಡಿದ್ರು. ಈಗ ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ರಾಜ್ಯ ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಸಿಎಂ ಆಗುವ ಇಂಗಿತ ವ್ಯಕ್ತಪಡಿಸದೇ ಇದ್ರೂ ಕೂಡ ಅವರ ಬೆಂಬಲಿತ ಶಾಸಕರು ಆಗಾಗ ಬಾಂಬನ್ನು ಸಿಡಿಸ್ತಾನೆ ಇರ್ತಾರೆ. ಮೊನ್ನೆ ಹಾಸನಾಂಬ ದೇಗುಲಕ್ಕೆ ಹೋಗಿ ಖಡ್ಗಮಾಲ ಸ್ತೋತ್ರ ಪಠಣೆ ಮಾಡಿದ್ರು. ಈಗ ರಾಯರ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ಈಗ ಪೂಜೆ ಪುನಸ್ಕಾರದಲ್ಲೂ ಕೂಡ ಈಗ ಭಾಗಿಯಾಗ್ತಾ ಇದ್ದಾರೆ. ಇವರ ಪ್ರಯತ್ನಗಳು, ಇವರ ಪೂಜೆಗಳು ಮುಂದಿನ ಸಿಎಂ ಆಗುವ ಒಂದು ಆಸೆಗೆ ಏನಾದರೂ ಅವಕಾಶ ಸಿಗಬಹುದಾ ಈ ಟೆಂಪಲ್ ರನ್ನಿಂದ ಅಂತ ನೀಲಕಂಠ ಸ್ವಾಮಿ? ಎಲ್ಲೋ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂತಹ ನವೆಂಬರ್ ಕ್ರಾಂತಿ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡಾಗ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಒಂದು ಕಡೆಯಿಂದ ಟೆಂಪಲ್ ರನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಹಿಂದೆ ಒಂದ್ ಕಡೆ ಹೇಳಿದ ಪ್ರಕಾರ ಪ್ರಾರ್ಥನೆ ಕೈ ಬಿಡಲ್ಲ ಅನ್ನೋ ಒಂದು ಮಾತಿನಿಂದಲೇ ಈ ಒಂದು ಟೆಂಪಲ್ ರನ್ ಆಗ್ತಾ ಇದೆಯಾ ಅಂತ. ಈಗಾಗಲೇ ರಾಯಚೂರು ಹತ್ತಿರ ಇರುವಂತಹ ಮಂತ್ರಾಲಯಕ್ಕೆ ಡಿ ಕೆ ಶಿವಕುಮಾರ್ ಆಗಮಿಸಿರ್ತಕ್ಕಂಥದ್ದು. ಏನು ಮಂತ್ರಾಲಯ ಬೃಂದಾವನಕ್ಕೆ ಅಂದ್ರೆ ಈ ಭಾಗದ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಶಕ್ತಿ ಪೀಠ, ರಾಯಚೂರಿನ ಶಕ್ತಿ ಪೀಠಗಳಲ್ಲಿ ಇರುವಂತಹ ಈ ಒಂದು ಪ್ರಮುಖ ದೇವಸ್ಥಾನಗಳಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. 8 ಗಂಟೆಗೆ ಏನು 8 ರಿಂದ 9 ಗಂಟೆ ಮಧ್ಯದಲ್ಲಿ ರಾಯರ ಬೃಂದಾವನಕ್ಕೆ ಮತ್ತು ಮಂತ್ರಾಲಯ ಅಧಿದೇವತೆ ಮಂಚಾಲಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದಾರೆ. ಆದ್ಮೇಲೆ 9:30ರಿಂದ 10 ಗಂಟೆವರೆಗೆ ಏನು ರಾಯರು ತಪಸ್ಸು ಮಾಡಿರುವಂತಹ ಒಂದು ಸ್ಥಳ ಅಂದ್ರೆ ರಾಯಚೂರು ತಾಲೂಕಿನ ಎಲೆಬಿಚಾಲಿ ಗ್ರಾಮದಲ್ಲಿ ಆ ಒಂದು ಏಕಶಿಲಾ ಬೃಂದಾವನಕ್ಕೆ ಅಲ್ಲಿ ಹೋಗಿ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಅದಾದ ನಂತರ ಏನು ಗಣದಾಳ ಗ್ರಾಮದಲ್ಲಿ ಇರುವಂತಹ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೂ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಎಲ್ಲೋ ಒಂದು ಕಡೆ ಟೆಂಪಲ್ ರನ್ ಮೂಲಕ ರಾಜ್ಯ ರಾಜಕೀಯ ಬಗ್ಗೆ ಏನು ಮುಂದಿನ ಸಿಎಂ ಆಗುವ ಇಂಗಿತವನ್ನ ಇಂಡೈರೆಕ್ಟ್ ಆಗಿ ದೇವರ ಮೊರೆ ಹೋಗಿದಾರ ಅನ್ನೋ ಒಂದು ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಇವೆಲ್ಲಾ ಕಾರ್ಯಕ್ರಮಗಳು ಟೆಂಪಲ್ ರನ್ ಕಾರ್ಯಕ್ರಮ ಆದ ನಂತರ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ತೆರಳಿದ್ದಾರೆ. ಸಚಿನ್, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.